ರಾಜ್ಯ ಕರೆದು ಸನ್ಮಾನ ಮಾಡ್ತಾ ಇರ್ಲಿಲ್ಲ. ಇವನಿಗೆ ಆರ್ಥಿಕ ಸಮಸ್ಯೆಗಳಿತ್ತು. ಅವನು ರಾಜರ ಹತ್ರ ಹೋಗಿ ಹೇಳ್ತಾನೆ, ನಾನು ಬ್ರಾಹ್ಮಣ, ಎಲ್ಲವನ್ನು ವೇದ ಮಂತ್ರಗಳನ್ನ ಪಠಿಸ್ತೇನೆ, ನನಗೆ ಒಂದ್ ಸ್ವಲ್ಪ ಏನಾದ್ರೂ ಸಹಾಯ ಮಾಡಿ ಅಂತ ಹೇಳಿ. ಏನ್ ಮಾಡ್ಬೇಕು, ನಿನಗೆ ಏನ್ ಗೊತ್ತಿದೆ, ಎಷ್ಟು ಕೊಡ್ಬೇಕು, ನಿನಗೆ ಏನ್ ಕೊಡ್ಬೇಕು, ಒಂದ್ ಸ್ವಲ್ಪ ಏನಾದ್ರೂ ಪಟ್ಟು ಕಳಿಸಪ್ಪ ಇವನಿಗೆ ಅಂತ ಹೇಳಿದಾಗ ಬ್ರಾಹ್ಮಣಿಗೆ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ. ಇಷ್ಟು ತುಚ್ಛವಾಗಿ ಮಾತಾಡೋದ ಒಂದು ಬ್ರಾಹ್ಮಣಿಗೆ ಈ ರೀತಿ ಹೇಳೋದ ಅಂತ ಹೇಳಿ ಹೇಳ್ತಾನೆ. ಆ ಬ್ರಾಹ್ಮಣ ಹೇಳ್ತಾನೆ, ನನಗೆ ನೀವು ಎಷ್ಟು ಬೇಕಷ್ಟು ಕೊಡೋದು ಬೇಡ, ನಾನು ಇವತ್ತು ತಾನೇ ಜನಿವಾರವನ್ನ ಚೇಂಜ್ ಮಾಡಿ ಬಂದಿದ್ದೀನಿ, ತೆಗೆದಿದ್ದ ಜನಿವಾರ ನನ್ನ ಮನೆಯಲ್ಲಿದೆ, ಅದನ್ನ ತರಿಸ್ತೇನೆ, ಆ ಜನಿವಾರ ತೂಕಕ್ಕೆ ಎಷ್ಟು ಬರುತ್ತೆ ಅಷ್ಟು ನನಗೆ ನೀವು ಧನವನ್ನ ಕೊಡಿ ಅಂತ ಹೇಳ್ತಾನೆ. ಜನಿವಾರದ ತೂಕ ಎಷ್ಟಿರುತ್ತೆ ಹೇಳಿ? ಒಂದು ಕಾಯಿನ್ ಹಾಕಿದ್ರೆ 2 ರೂಪಾಯಿ, ಒಂದು 5 ರೂಪಾಯಿ ಕಾಯಿನ್ ಹಿಡ್ಕೊಳ್ಳಿ, ಈಗ ದಪ್ಪ ಬರುತ್ತಲ್ಲ, ಆಗಬಹುದು. ರಾಜ ನಗ್ತಾನೆ, ಜನಿವಾರ ತೂಕದ ಎದಕ್ಕೆ ನಿನಗೆ ದುಡ್ಡು, ನಿನಗೆ ಎಷ್ಟು ಬೇಕಷ್ಟು ಕೊಡ್ತೀವಿ, ತಗೊಂಡು ಹೋಗ್ಬಿಡು ಅಂತ ಹೇಳಿ. ನನಗೆ ಭಿಕ್ಷೆ ಆಗುತ್ತೆ ಹಾಕಿ ತಗೊಂಡ್ರೆ, ಅದು ಬೇಡ, ನನಗೆ ಒಂದು ವೇದ ಉಪದೇಶತೆಗೆ ಒಂದು ಮರ್ಯಾದೆ ಕೊಡ್ಬೇಕಂದ್ರೆ ಆ ಜನಿವಾರಕ್ಕೆ ಉಪಕ್ಕೆ ಏನ್ ತೂಕದ ಬರುತ್ತೆ ಅದೇ ಕೊಡಿ ಅಂತ ಹೇಳ್ತಾನೆ. ಆ ಜನಿವಾರವನ್ನ ತರಿಸ್ತಾನೆ, ರಾಜನಿಗೆ ಕೊಡ್ತಾನೆ. ಈ ಜನಿವಾರದ ತೂಕದ ಒಂದು ಧನವನ್ನ ಕೊಡಿ ಅಂತಾನೆ. ಸರಿ ಅಂತ ಹೇಳಿ ರಾಜ ಜನಿವಾರವನ್ನ ತೂಕ ಮಾಡ್ಲಿಕ್ಕೆ ಇಟ್ರೆ ರಾಜಕೋಶದ ಧನವನ್ನ